ಇಡೀ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ ಇದೆ. ಆದರೆ ಕೆಲ ಕಿಡಿಗೇಡಿ ಕೃತ್ಯಗಳು ಕರ್ನಾಟಕದಲ್ಲಿ ನಡೀತಾ ಇರೋದು ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಶ್ರೀರಾಮನ ಕಟೌಟ್ಗೆ ಬ್ಲೇಡ್ನಿಂದ ದಾಳಿಯನ್ನ ಮಾಡಿದ್ದಾರೆ. ಈ ಘಟನೆ ನಡೆದಿರೋ ಬಗ್ಗೆ ವರದಿ ಸಿಗ್ತಾ ಇರೋದು ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಗುಣಗುಂಟೆ ಪಾಳ್ಯದಲ್ಲಿ. ಶ್ರೀರಾಮನ ಕಟೌಟ್ ಅನ್ನ ಕತ್ತರಿಸಿದ್ದಾರೆ ಕಿಡಿಗೇಡಿಗಳು. ಕಳೆದ ರಾತ್ರಿ ಬ್ಲೇಡ್ ಹಾಕಿ ಆ ಕಟೌಟ್ ಅನ್ನ ಹಾಳು ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಕ್ರಾಂತಿ ಹಬ್ಬದ ನಿಮಿತ್ತ ಯುವಕರು ಕಟೌಟ್ ಅನ್ನ ಅಳವಡಿಸಿದ್ರು. ಆದರೆ ಕೆಲ ಕಿಡಿಗೇಡಿಗಳು ಬ್ಲೇಡ್ ಅನ್ನ ಬಳಸಿ ಆ ಕಟೌಟ್ ಅನ್ನ ಧ್ವಂಸ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ಮುಳಬಾಗಿಲು ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಹಾಗೆ ಸ್ಥಳದಲ್ಲಿರುವ ಸಿಸಿ ಕ್ಯಾಮೆರಾಗಳ ದೃಶ್ಯವನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕೋಲಾರ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಕಿಡಿಗೇಡಿಗಳ ಕೃತ್ಯ ಅನ್ನೋದು ಬೆಳಕಿಗೆ ಬಂದಿರೋದು, ಯಾರು ಯಾವ ಕಾರಣಕ್ಕೆ ಮಾಡಿದ್ರು, ಪೊಲೀಸರ ತನಿಖೆಯಲ್ಲಿ ಏನಾದರೂ ಮಾಹಿತಿಗಳು ಲಭ್ಯವಾಗ್ತಾ ಇದೆಯಾ ಈ ಬಗ್ಗೆ? ಖಂಡಿತ ಸ್ಮಿತಾ, ಏನಂತ ಹೇಳಿದ್ರೆ ಇವತ್ತು ದೇಶದೆಲ್ಲೆಡೆ ಇವತ್ತು ಶ್ರೀರಾಮನ ಜಪ ನಡೀತಾರಂತದ್ದು. ಅದರಲ್ಲೂ ಸಹ ಏನು ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಬಾಲ ಪ್ರತಿಷ್ಠೆ ನಿರ್ಮಾಣವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಶ್ರೀರಾಮನ ಕಟೌಟ್ಗೆ ಬ್ಲೇಡ್ ಹಾಕಿರುವಂತದ್ದು ಒಂದು ರೀತಿಯ ಬೇಸರದ ಸಂಗತಿ ಅಂತ ಹೇಳ್ಬೋದು. ಏನು ಈ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದ ಗುಣಗುಂಟ ಪಾಳ್ಯದಲ್ಲಿ ನಡೆದಿರುವಂತದ್ದು. ಏನು ರಾತ್ರಿ ಸರಿಸುಮಾರು 10:30ರ ಸಮಯದಲ್ಲಿ ಈ ಘಟನೆ ನಡೆದಿದೆ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. ಏನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏನು ಶ್ರೀರಾಮನ ಭಕ್ತರು ಮತ್ತೆ ಶ್ರೀರಾಮ ಸೇನೆಯ ಮುಖಂಡರುಗಳು ಏನು ಬೃಹತ್ ಶ್ರೀರಾಮನ ಕಟೌಟ್ ನಿರ್ಮಾಣ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ನಿನ್ನೆ ಕೆಲ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಏರಿಯಾದಲ್ಲಿ ಇರುವಂತಹ ಸಿಸಿ ಕ್ಯಾಮೆರಾ ಫುಟೇಜ್ ಸಹ ಏನು ಮಾಹಿತಿಯನ್ನು ಪಡ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಶ್ರೀರಾಮನ ಏನು ಕಟೌಟ್ಗೆ ಬ್ಲೇಡ್ ಹಾಕಿರುವಂತದ್ದು ಒಂದು ರೀತಿಯ ದುರ್ದೈವದ ಸಂಗತಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಎಲ್ಲ ಎಡೆ ಇವತ್ತು ಶ್ರೀರಾಮನ ಜಪ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಬೇಕಾಗಿಯೇ ಈ ಕೃತ್ಯವನ್ನು ಎಸಗಿದ್ದಾರೆ ಎಂಬ ಏನು ಆರೋಪ ಸಹ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಮಾಲೂರಿನ ಮುಳಬಾಗಿಲು ಪೊಲೀಸರು ಏನು ಪ್ರಕರಣ ದಾಖಲಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.